ಹಲೋ ಫ್ರೆಂಡ್ಸ್, ಶನಿವಾರದ ವಿಡಿಯೋಗೆ ಸ್ವಾಗತ ಹೇಳ್ತಾ ನಾನು ಬೆಳಗ್ಗೆ ನಮ್ಮ ಸಿಸ್ಸಿಯನ್ನು ಗೋಳಿಕಂದೆ 8 ಗಂಟೆ ಆಗೈತೆ ಹೇಳಲ್ಲ ಗುಬಾಲ್ ಅಂದೆ. ಅವನು ನಿದ್ದೆ ಬೇರೆ ಪಾಪ ಅವನಿಗೆ ಬುಡು 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 ಅಂತ ಇದ್ನ ಹೇಳು ಮಚ್ಚ ಅಂದು ಹೋಗಲೇ ತಿಗ ಮುಚ್ಕೊಂಡು ಅಂದ್ಬಿಟ್ನ. ಯಪ್ಪ ಸರಿ ಅಂದ್ಬಿಟ್ಟು ನಾನು ಬೇರೆ ಬೆಳಗ್ಗೆ ಫ್ರೆಶ್ ಆಗಿರೋ ಪಪ್ಪಾಯಿನ ಕಟ್ ಮಾಡಿ ತಿಂದ್ಬಿಟ್ಟು ಮುಂದೆ ಬರುತ್ತೆ ನೋಡ್ರಿ ಐಟಮ್ಗಳು. ಬೆಳಗ್ಗೆ ವೆರೈಟಿ ಫುಡ್ಡು ಡೈಲಿ ವಿಡಿಯೋ ಮಾಡೋಕ್ಕಾಗಲ್ಲ, ಇವತ್ತು ಮಾಡಿದೆ. 8 ಬಾದಾಮ್ ಕೊಡ್ತಾರೆ. ಅವಾಗಲೇ ಹೇಳ್ದಂಗೆ ಸಿರಿಧಾನ್ಯದಲ್ಲಿ ಮಾಡಿರುವಂಥ ಗಂಜಿ ಕುಡಿದ್ಬಿಟ್ಟು ಇವತ್ತು ಜಾಸ್ತಿ ಇಬ್ಬನಿ ಇರೋದ್ರಿಂದ ಎಲ್ಲೋ ಎತ್ತಿಟ್ಟಿದ್ದೆ. ಇವಾಗ ಗ್ಯಾಪ್ನ ಆಯಿತು, ಎರಡಕ್ಕೂ ಹಾಕಿ ಫಿಟ್ ಮಾಡ್ಕೊಂಡೆ. ಚಳಿ ತಡೆಯೋಕ್ಕಾಗಲಿಲ್ಲ, ಇಬ್ಬನಿ ಬೇರೆ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಫಿಟ್ಟಿಂಗ್ ಮಾಡ್ಕೊಂಡು ಕೈ ಕೋಲ್ಡ್ ಬಂದ್ಬಿಡುತ್ತೆ ಅಂದ್ಬಿಟ್ಟು ಹಾಕ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ನಮ್ಮ ರಾಜ್ಯ ಐರಾವತನ ನಮ್ಮ ಬಾಸ್ ನೋಡ್ರಿ ರೆಡಿ ಹೋದ್ವಿ. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ಅಂದ್ಬಿಟ್ಟು ಹೋದ್ವಿ ಸೈಟ್ ಹತ್ರ. ಟೈಮ್ ಆಗಿತ್ತಲ್ಲ, ಬಾಣ ಫಸ್ಟ್ ತಿಂಡಿ ಮಾಡ್ಕೊಬಿಡಮ್ಮ ಅಂದ್ಬಿಟ್ಟು ದೋಸೆ ನನ್ನ ಫೇವ್ರೇಟ್ ಅಂತೂ ದೋಸೆನ ಜಾಸ್ತಿ ತಗೊಳುತ್ತೆ. ದೋಸೆ ತಿಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ ಮೈ ವರ್ಕ್ ಮಾಡಿದ್ವಿ. ವರ್ಕ್ ಮಾಡ್ಕೊಂಡು ಅಣ್ಣ ನೀಟಾಗಿ ಸ್ವಲ್ಪ ಖಾರ ಕಲ್ಸ್ಕೊಬೋಣ, ಹಂಗೆ ಕೋರ್ಕೊಬೋಣ ಒಕ್ಕಡೆಯಿಂದ ಅಂತ ಹೇಳಿದೆ. ನಾನೆಲ್ಲ ಟೂಬ್ ಲೆವೆಲ್ಗೆ ಹಾಕೊಂಡು ತಗೊಂಡು ಹಾಕೊಂಡು ಮಾಡ್ಕೊಂಡು ಶನಿವಾರ ಇರೋದ್ರಿಂದ ಶನಿವಾರ ಸಂತೆಗೆ ಹೋಗ್ಬೇಕು ಅಂದ್ಬಿಟ್ಟು ಸರಿ ಆಯಿತು ಬೇಗ ಬುಕ್ ಮಾಡೋಣ ಅಂದ್ಬಿಟ್ಟು ಮಾಡಿದ್ವಿ. ಹಂಗೂ ಆಗಲಿಲ್ಲ, ಸದ್ಯಕ್ಕೆಲ್ಲ ಫೈನಲ್ ಮಾಡ್ಕೊಂಡು ಒಕ್ಕಡೆಯಿಂದ ರಫ್ ಮಾಡಿಬಿಟ್ವಿ. ಇಡೀ ಲಾಸ್ಟಲ್ಲಿ ಹೆಂಗೂ ಸಾಯಂಕಾಲ ಆಗೋಯ್ತು. ಕತ್ಲೆ ವೀಡಿಯೋ ನೆಟ್ಟಕ್ಕೆ ಕಾಣ್ತಿಲ್ಲ, ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಬಡವರು ಮನೆ ಮೊಬೈಲ್ ಇದು, ಸ್ವಲ್ಪ ಕ್ಲಿಯರಿಟಿ ಕಮ್ಮಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸರಿ ಅಂದ್ಬಿಟ್ಟು ನಾವು ಹೊರಟ್ವಿ ಮೇಲ್ಗಡೆ ಹೋಗ್ಬೋದು ಅಂದ್ಕೊಂಡ್ವಿ. ಫ್ರೆಶ್ ಅಪ್ ಆಗ್ಬಿಟ್ರೆ ಇದೊಂದು ಸೈಡ್ ರೆಡಿ ಮಾಡಿಬಿಟ್ವಿ. ಯಾಕಂದರೆ ಸ್ಟೆಪ್ ರೆಡಿ ಮಾಡಿಬಿಟ್ರೆ ಬಂತಷ್ಟು ನಾಳೆ ಸೋಮವಾರ ಪ್ಲಾಸ್ಟಿಕ್ ಮಾಡ್ಕೊಬೋದು ಅಂದ್ಬಿಟ್ಟು ಸರಿ ಅಣ್ಣ ಅಂದ್ಬಿಟ್ಟು ಬಣ ಕಲ್ಕೆ ತೊಳ್ಕೊಂಬಂದೆ. ಅಣ್ಣ ಒಂದೆರಡು ಬಾಣಲಿ ಐತೆ ಕ್ಲೀನ್ ಮಾಡ್ಬಿಡ್ತೀನಿ ತಡ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾ ಇದ್ದ. ಸರಿ ಅಣ್ಣ ರೆಡಿ ಆಯಿತು, ಬಾಣ ಬೇಗ ಸಂತೆಗೆ ಹೋಗಮ್ಮ ಅಂದ್ಬಿಟ್ಟು ನಾವು ಹೊರಟಿದ್ದೆ ನಮ್ಮ ಕಿರ್ಗಾವಲು ಸಂತೆಗೆ. ಬನ್ನಿ ಫ್ರೆಂಡ್ಸ್, ಎಲ್ಲ ಕಿರ್ಗಾವಲು ಸಂತೆಗೆ ಒಳ್ಳೊಳ್ಳೆ ಫ್ರೆಶ್ ಮಾಲ್ಗಳು ಸಿಗ್ತವೆ ಇಲ್ಲಿ. ನೀವು ಕೊಡಕ್ಕೆ ಕಾಸ್ಕಂತೂ ಮೋಸ ಇಲ್ಲ, ಒಳ್ಳೊಳ್ಳೆ ಫ್ರೆಶ್ ಮಾಲ್ಗಳು ಸಿಗ್ತವೆ ಇಲ್ಲಿ. ಒಳ್ಳೊಳ್ಳೆ ಸೊಪ್ಪುಗಳು ಸಿಗ್ತವೆ, ಒಳ್ಳೊಳ್ಳೆ ಐಟಮ್ಗಳು ಸಿಗ್ತವೆ. ಟೊಮೊಟೊ ನಾನು ಹೋಗಿದ್ದೆ ಫಸ್ಟು ತಿಂಡಿ ಐಟಮ್ ತಗೊಳ್ಳೋ ಮಾತ್ರ ಹುಡ್ಕಾಡ್ದೆ. ಸರಿ ಬಾ ಸಿದ್ದಣ್ಣ ಆ ಕಡೆ ಹೋಗುಮಾರು ಸಿಗ್ತೇವೆ ಅಂದ್ಬಿಟ್ಟು ಫಸ್ಟ್ ಹೊದ್ದೇನ ತಿಂಡಿ ಐಟಮ್ಗೆ. ಯಾಕಂದರೆ ಮನೇಲಿ ಮಕ್ಕಳು ಇರ್ತವೆ, ಜಾಸ್ತಿ ಟೈಮ್ ಪಾಸ್ ಮಾಡಿದ್ದನ್ನೇ ಅವರು. ಸರಿ ಹಾಕಪ್ಪ 1-2 ಪ್ಯಾಕೆಟು ಎಲ್ಲ ಅಂದ್ಬಿಟ್ಟು ಹಾಕ್ತೆ. ಯಾಕಂದರೆ ಟೈಮ್ ಪಾಸ್ ಮಾಡ್ತಾರೆ, ಟಿ ವಿ ನೋಡ್ಕೊಂಡು ಅಂದ್ಬಿಟ್ಟು ತಿನ್ನಲಿ ಅಂದ್ಬಿಟ್ಟು ಫ್ರೆಶ್ ಒಳ್ಳೆ ಸಾಮಂತಿಗೆ ಹೂ ಬರೀ ಇತ್ತು. ನಾಳೆ ಭಾನುವಾರಲ್ಲ ಏನು ಬೇಕಾಗಿಲ್ವಲ್ಲ ಹೂ ಅಂದ್ಬಿಟ್ಟು ಬಾಣ ಒಳಗಡೆ ಹೋಗೋಣ ಅಂದ್ಬಿಟ್ಟು ಒಂದು ರೌಂಡು ಹೋಗಮ್ಮ ಬಾ ಅಂದ್ಬಿಟ್ಟು ಕರ್ಕೊಂಡು ಹೋದೆ ಒಳಗಡೆ. ನೋಡ್ರಿ ಟೈಮ್ ಬಂದು 7:20. ಹೆಂಗೈತೆ ಜನ, ಗಿಜಿ ಫುಲ್ ಜನ. ಇವತ್ತೇ ಇಷ್ಟು ರಶ್ ನೋಡ್ತಾ ಇರೋದು ನಾನು ಸಂತೆಯಲ್ಲಿ. ಸುಮಾರು ದಿನಗಳಾಗೋಯ್ತು ಸಂತೆ ಒಳಗಡೆ ಹೋಗಿ ನಾನು. ಈಗ ಸ್ವಲ್ಪ ಐಟಮ್ ಬೇಕಿತ್ತು ಅಂದ್ಬಿಟ್ಟು ಹೋದೆ. ನನ್ನ ಫೇವ್ರೇಟು ಬಂದು ಹಾಗಲಕಾಯಿ ತಗೋಬೇಕಿತ್ತು, ಹಾಗಲಕಾಯಿ ತಗೊಳ್ಳೋಣ ಅಂತ ಹೋದೆ. ಎಲ್ಲ ಫಸ್ಟ್ ಒಂದು ರೌಂಡ್ ಹಾಕ ಬರೋಣ ಅಂದ್ಬಿಟ್ಟು ಕರ್ಕೊಂಡು ಹೋದೆ. ನೋಡ್ರಿ ಒಳ್ಳೆ ಫ್ರೆಶ್ ಮಾಲು ಹಾಗಲಕಾಯಿ ನೋಡಿದೆ, ಒಳ್ಳೆ ಫ್ರೆಶ್ ಆಗಿತ್ತು ಎಲ್ಲ ಐಟಮ್ಸು. ತೂಕ ನೀಟಾಗಿ ಹಾಕೋಣ ಅಂದ್ಬಿಟ್ಟು ಹಾಕ್ಸ್ತೈತೆ. ಎಷ್ಟು ಬೇಕಣ್ಣ ಅಂದ, ಒಂದು ಅರ್ಧ ಕೆಜಿ ಹಾಕಪ್ಪ, ನಾನು ಒಬ್ಬನೇ ತಿನ್ನೋ ಜಾಸ್ತಿ ತಿನ್ನಲ್ಲ ಯಾರು ಅದಕ್ಕೆ. ಎಲ್ಲ ಕಹಿ ಅಂತಾರೆ, ಕಹಿಯಿಂದನೇ ಸಿಹಿ ಇರೋದಂತ ಗೊತ್ತಿಲ್ಲ ಎಲ್ರಿಗೂ. ಸರಿ ಒಂದು ಅರ್ಧ ಕೆಜಿ ಹಾಕೊಂಡ್ಬಿಟ್ಟು ಹಾಕ್ಸ್ಕೊಂಡು ಸರಿ ಅಂದ್ಬಿಟ್ಟು ಮನೆಗೆ ಬಂದೆ. ಮನೇಲಿ ನೋಡ್ರೆ ಸರ್ಪ್ರೈಜ್, ಯಾಕಂದ್ರೆ ನಾಳೆ ನಮ್ಮ ಅತ್ತಿಗೆ ಮಗಳನ್ನ ಎಂಗೇಜ್ಮೆಂಟ್ ಐತೆ, ಅದಕ್ಕೆ ಎಲ್ಲ ಬಂದ್ಬಿಟ್ಟಿದ್ದಾರೆ, ಎಲ್ಲ ಗೆಸ್ಟ್ಗಳೆಲ್ಲ ಅಟೆಂಡ್ ಆಗ್ಬಿಟ್ಟಿದ್ದಾರೆ. ಸರಿ ಊಟ ಮಾಡ್ರಪ್ಪ ನೀವು ಅಂದ್ಬಿಟ್ಟು ನಾವು ನಮ್ಮ ಸಿಸಿಯನ್ನು ಕರ್ಕೊಂಡು ಈಚೆ ಕಡೆ ಬಂದೆ.